ಮದ್ವೆ ಆದ್ಮೇಲೆ ಫಸ್ಟ್ ಟೈಮು ಇಬ್ರಿಗೂ ತುಂಬಾ ಚೆನ್ನಾಗಿದೆ ಲೈಫ್ ಅಂತ ಅನ್ಸಿದ್ದೆ ಅವಾಗ. ಥೂ ಯಾಕಾರ ಮದ್ವೆ ಆದ್ನೋ ಅಂತ ಅನ್ಸಿದ್ದೆ ಅವಾಗ. ಇದು ಎರಡನೇ ಜಾಸ್ತಿ ಇಬ್ರು ಹೇಳ್ಬೇಕು. ಅಲ್ಲ ಪ್ರಶ್ನೆ ಅಂದ್ರೆ ನೀವು ಒಂದ್ ಸಿನಿಮಾದಲ್ಲಿ ಡುಯೆಟ್ ಸಾಂಗ್ ಎಷ್ಟಿದೆ, ಟಾಕಿ ಪೋರ್ಷನ್ ಎಷ್ಟಿದೆ ಅಂತ ಕೇಳ್ದಂಗೆ ಪಿಕ್ಚರ್ ಅಲ್ಲಿ ಟಾಕಿ ಪೋರ್ಷನ್ ಜಾಸ್ತಿ ಇರೋದು. ಸಾಂಗ್ ಯಾವಾಗ್ಲೂ ಡುಯೆಟ್ ಮತ್ತೆ ಎಂತ ಹಿಟ್ ಆಗಿರೋ ಸಿನಿಮಾ ತಗೊಂಡ್ರು ತಿರ್ಗಾ ನೀವು ಪ್ರೇಮ ಲೋಕನೇ ಆಗ್ಬೇಕು ಲೈಫ್. ಅವಾಗ 14 ಹಾಡು ಟಾಕಿಗಿನ್ನ ಸಾಂಗ್ ಜಾಸ್ತಿ ಅಲ್ವಾ. ಅದಕ್ಕೆ ರವಿ ಸರ್ ಗ್ರೇಟ್ ಆಗೋದು. ಆದ್ರೂ ಅವ್ರು ಅರೇಂಜ್ ಮ್ಯಾರೇಜ್ ಆಗಿರೋದು, ಲವ್ ಮ್ಯಾರೇಜ್ ಆಗಿಲ್ಲ. ಅವ್ರು ಇವತ್ತೇ ಅವ್ರದ್ದು ಮ್ಯಾರೇಜ್ ಅಲ್ವಾ 14th. ಅದಕ್ಕೆ ತುಂಬಾ ಜ್ಞಾಪಕ ಬರ್ತಾವ ವ್ಯಾಲೆಂಟೈನ್ಸ್ ಡೇ ಅಂದ್ರೆ. ಅದಕ್ಕೆ ಅವರು ವ್ಯಾಲೆಂಟೈನ್ಸ್ ಡೇ ದಿನನೇ ಮದ್ವೆ ಆದ್ರು. ಅದಕ್ಕೆ ಡೈಲಾಗ್ ನೀನ್ ಯಾವ್ದೋ ಇಷ್ಟಪಡ್ತಾ ಡೈಲಾಗ್ ಯಾವ್ದಾದ್ರು ಹೇಳು. ಅದೇ ಪ್ರೀತಿ ಪ್ರೇಮ ಪುಸ್ತಕದ ಬದನೆಕಾಯಿ ಅಂದವರು ಲವ್ ಮ್ಯಾರೇಜ್ ಆದ್ರು, ಪ್ರೇಮಲೋಕ ಸೃಷ್ಟಿಸಿದವರು ಅರೇಂಜ್ ಮ್ಯಾರೇಜ್ ಆದ್ರು ಅಂತ. ನೋಡಿ ಯಾರೋ ರೈಟ್ರು ಎಂತ ಅದ್ಭುತ ಡೈಲಾಗ್ ಬರ್ದಿದ್ದಾರೆ. ತತ್ವ ಇದೆ ರೀ ಲೈಫ್ ಅಲ್ಲಿ ಅಲ್ವಾ. ಪ್ರೀತಿ ಪ್ರೇಮ ಪುಸ್ತಕದ ಬಂದೇಕಂದವ್ರು ಯಾರು ಉಪ್ಪಿ ಸರ್, ಲವ್ ಮ್ಯಾರೇಜ್. ಇದೇ ಕ್ಲಚ್ ಇದೇ ಬ್ರೇಕ್ ಒತ್ತು ಅಂದವ್ರು ಯಾರು ರವಿ ಸರ್. ಹಂಗೆ ದೇವ್ರನ್ನ ನಂಬೇಡಿ ಅನ್ನೋರೆಲ್ಲ ದೇವ್ರ ಪೂಜೆ ಮಾಡಕ್ ಶುರು ಮಾಡ್ದಂಗ ಆಯ್ತೀಗ. ಸೊ ಏನಂತಂದ್ರೆ ಎಂಡ್ ಆಫ್ ದಿ ಡೇ ಆಲ್ ಆರ್ ಹ್ಯಾಪಿ. ಸೊ ನಿನಗೆ ಅದು ಹ್ಯಾಪಿಗೆ ಒಂದು ಡೆಫಿನೇಷನ್ ಬೇಕು. ಇವಳು ನನ್ಗೆ ಮದುವೆ ಆಗೋ ಒಂದು 5 ವರ್ಷಕ್ಕೇನೆ ಐ ಆಮ್ ದ ಬೆಸ್ಟ್ ಅಲ್ವಾ ನಿಮ್ ಲೈಫ್ ಅಲ್ಲಿ, ಯು ಟೆಲ್ 5 ವರ್ಷಕ್ಕೆ ಕೇಳಿದ್ದೆ ನೀನು. 5 ವರ್ಷ 5 years 50 ವರ್ಷ ಆದಂಗೆ. ನಾನೇನಂತೆ ಗೊತ್ತಾ, ನೋಡಮ್ಮ ನೀನ್ ಕೇಳ್ತಾ ಇರುವ ಪ್ರಶಸ್ತಿ ಇದು ಜೀವಮಾನ ಸಾಧನೆ ಪ್ರಶಸ್ತಿ. ಓಕೆನಾ? 5ನೇ ವರ್ಷಕ್ಕೆ ಕೇಳಿದ್ರೆ ಹೆಂಗೆ ಅದು ನಾನು ಅವಳಿಗೆ ಒಂದು ಎಕ್ಸ್ಪ್ಲನೇಷನ್ ಹೇಳಿದೆ. ನೋಡು ಒಂದ್ ಟೈಮ್ ಬರುತ್ತೆ, ಬಂದರೆ ಯಾವ ತರ ನನ್ಗೂ ವಯಸ್ಸಾಗಿದೆ ನಿಂಗೂ ವಯಸ್ಸಾಗಿದೆ, ಬಟ್ ನಾವು ವೆರಿ ವೆಲ್ ಸೆಟಲ್ಡ್. ನಾನು ಅವಳಿಗೆ ಯಾವಾಗ್ಲೂ ಹೇಳ್ತಾ ಇರ್ತೀನಿ 2 ಸೀಟರ್ ಕಾರ್ ಯಾವ್ದೋ ಒಂದು ಬೆಂಜೋ ಆಡಿನಿ ಯಾವ್ದೋ ಒಂದು ಬ್ರ್ಯಾಂಡೆಡ್ ಬ್ರ್ಯಾಂಡ್ 2 ಸೀಟರ್ ಕಾರ್ ನಾವು ತಗೊಂಡು ಬೀಚ್ ಹತ್ರ ಹೋಗಿ ನಾನು ನಿಲ್ಸಿ ನಾವಿಬ್ಬರೇ ಕೈ ಹಿಡ್ಕೊಂಡು ವಾಕ್ ಮಾಡ್ಕೊಂಡು ಹೋಗ್ತಾ ಇದೀವಿ ಅಂದ್ರೆ ನಾನು ಅವತ್ತು ಹೇಳ್ತೀನಿ ನಿನಗೆ ಯು ಆರ್ ದ ಬೆಸ್ಟ್ ಇನ್ ಮೈ ಲೈಫ್. ಅಲ್ಲಿವರೆಗೂ ನಾನು ಹೇಳಕ್ ಆಗಲ್ಲ, ಬಿಕಾಸ್ ನೀನ್ ದಾಟ್ಬೇಕಲ್ಲ ಸಮುದ್ರ. ಆ ಪ್ರಶಸ್ತಿ ನಾನು ಅದಕ್ಕೆ ಕೊಡಲ್ಲ. ಅದನ್ನೇ ಹೇಳ್ತೀನಿ. ಸೊ ಅದೇ ಹೇಳೋದು, ಅದಕ್ಕೆ ಇವೆಲ್ಲ ಜೋಶಲ್ಲಿ ಖುಷಿ ಬರುತ್ತೆ, ಇದೆಲ್ಲ ಪ್ರಶ್ನೆ. ನಾನು ಎಷ್ಟು ಎಕ್ಸಾಂಪಲ್ ಕೊಟ್ಟಿದ್ದೀನಿ ಗೊತ್ತಾ, ಚಿಕ್ಕವಳೆ. ಅದಕ್ಕೆ ಈಗ್ಲೂ ಏನು ಹಠ ಕಮ್ಮಿ ಆಗಿಲ್ಲ, ಇವೆಲ್ಲ ಎಕ್ಸ್ಪೆಕ್ಟೇಷನ್ ಇದೆ. ಕೇಳಮ್ಮ ಇಲ್ಲಿ, ನಾನು ಅದಕ್ಕೆ ಹೇಳ್ದೆ, ನಾನು ದೊಡ್ಡ ವ್ಯಕ್ತಿಗಳ ಇಂಟರ್ವ್ಯೂಗಳು ನೋಡಮ್ಮ, ಲೈಫ್ ಗೊತ್ತಾಗುತ್ತೆ. ಆಮೇಲೆ ದೊಡ್ಡ ವ್ಯಕ್ತಿಗಳು ಒಂದು ಸ್ಟೇಜ್ ತಲುಪ್ತಾರೆ. ಸಚಿನ್ ತೆಂಡೂಲ್ಕರ್ ರಿಟೈರ್ಡ್ ದಿನ ಇಷ್ಟುದ್ದ ಲೆಟರ್ ಬರ್ಕೊಂಡ್ ಬರ್ತಾರೆ, ಹೆಸರು ಮರ್ತೋಗುತ್ತೆ ಯಾರ್ಯಾರ್ದು ಅಂತ. ಆದವಾಗ ಅವ್ರ ಥ್ಯಾಂಕ್ಸ್ ಗಿವಿಂಗ್ ಅಲ್ಲಿ ಹೆಂಡತಿ ಹೆಸರು ಹೇಳಿ ಮಕ್ಳಿಗೆ ಹೇಳಿ ಆಸ್ಕ್ ಸಾರಿ ಇನ್ ಫ್ರಂಟ್ ಆಫ್ ಇಡೀ ಹೋಲ್ ವರ್ಲ್ಡ್ ಇಸ್ ವಾಚಿಂಗ್, ಬಟ್ ಸ್ಟಿಲ್ ಹಿ ಡಿಂಟ್ ಡೇರ್ ಅಂದ್ರೆ ಇದು ಮಾಡ್ಕೊಳ್ಳಿಲ್ಲ, ಬೇಜಾರ್ ಮಾಡ್ಕೊಳ್ಳಿಲ್ಲ, ಮುಕ್ತವಾಗಿ ಒಪ್ಕೊಂಡ್ರು. ಶಾರುಖ್ ಖಾನ್, ವೆಲ್ಕಮ್ ಟು ಶಾರುಖ್ ಖಾನ್ಸ್ ಕೇಸ್. ಇಷ್ಟು ವಯಸ್ಸಾದ್ಮೇಲೆ ಒಂದು ಮಗು ಮಾಡ್ಕೊಂಡಿದ್ ಯಾಕಯ್ಯಪ್ಪ, ಒಂದು ಇಂಟರ್ವ್ಯೂಲ್ ಹೇಳ್ತಾರ ಅವರು. ಬಿಕಾಸ್ ನನ್ನ 2 ಮಕ್ಳಿಗೆ ಸ್ಟಾರ್ಟಿಂಗ್ ನಾನು ಟೈಮೇ ಕೊಡಕ್ ಆಗ್ಲಿಲ್ಲ, ನನ್ನೊಳಗೆ ಅಪ್ಪ ಅನ್ನೋನ್ ಇದ್ದ, ನನಗೊಂದು ಮಗು ಬೇಕಾಗಿತ್ತು, ಅದಕ್ಕೆ ನಾನು ಮಗು ಮಾಡ್ಕೊಂಡೆ. ಬಟ್ ಫಿಸಿಕಲಿ ಏನಾಗಿತ್ತು ಪಾಪ ಅವ್ರ ವೈಫ್ಗೆ ಅವಾಗ ಒಂದು ಮಗು ಕೊಡೋ ಅಂತ ಎಬಿಲಿಟಿ ಕಷ್ಟ ಅವ್ರಿಗೆ. ಬಟ್ ಅಪ್ಪಂಗೆ ಆಸೆ ಇದೆ. ಸೊ ಏನ್ ಮಾಡ್ತಾರೆ, ಇಬ್ಬರ ಇದನ್ನ ಎಲಿಮೆಂಟ್ಸ್ ನ ತಗೊಂಡು ಸರಗೆಟ್ ಮೆಥಡ್ ಮಾಡ್ಕೊಂತಾರೆ. ತಪ್ಪಲ್ಲ, ಅವ್ರಿಬ್ರದೇ ಅಲ್ವಾ ಮಗೋದು ಎಂಡ್ ಆಫ್ ದ ಡೇ. ಬಟ್ ಅವ್ರದ್ದು ಧಾರಣೆ ಮಾಡಕ್ ಆಗ್ಲಿಲ್ಲ ಅಷ್ಟೇನೆ. ಬಟ್ ಆತನಿಗೆ ಮಿಸ್ಸಿಂಗ್ ಪೇಜ್ ಇತ್ತದು. ಸೊ ಇವರೆಲ್ಲವೂ ಮೊನ್ನೆ ಅಮೀರ್ ಖಾನ್ ಇಂಟರ್ವ್ಯೂ ನೋಡಿದ್ರೆ ನೀವು, ಹಿ ಕ್ರೈಸ್ ಲೈಕ್ ಎ ಬೇಬಿ. ಹಿ ಸೇಸ್ ದಟ್ ನಾನು ಸ್ಟುಪಿಡ್ ಥಿಂಗ್ ಮಾಡಿದೆ, ನಾನು ಇಷ್ಟು ವರ್ಷ ಸಿನಿಮಾ ಮಾಡ್ಕೊಂಡು ಹಿಂಗೆ ತಿರುಗಿ ನೋಡ್ತೀನಿ, ನನ್ನ ಮಗ ಇಷ್ಟು ಹತ್ರ ಆಗ್ಬಿಟ್ಟಿದ್ದಾನೆ. ನನ್ನ ಫಸ್ಟ್ ಹೆಂಡತಿ ಬಗ್ಗೆನೂ ಸ್ವಲ್ಪ ಬೇಜಾರಿದೆ ಅವ್ರಿಗೆ, 2ನೇ ಹೆಂಡತಿ ಹಿಂಗೆ. ಸೊ ನನಗೆ ದೊಡ್ಡ ತಪ್ಪು ಮಾಡ್ಬಿಟ್ಟೆ, ನಾನು ರಿಟೈರ್ಮೆಂಟ್ ಘೋಷಿಸ್ತಾ ಇದ್ದೀನಿ ಅಂತ. ಎಲ್ಲ ನೋಡಿ ಮೊದಲಿಂದನೂ ನನಗೆ ಈ ಥರವೆಲ್ಲ. ಸೊ ನನಗೆ ಯಾವುದಕ್ಕೆ ಎಷ್ಟು ಇರಬೇಕು, ಯಾವ ಲಿಮಿಟ್ ಅಲ್ಲಿ ಇಟ್ಕೊಬೇಕು. ಆಮೇಲೆ ಬಟ್ ಫಾರ್ ಮ್ಯಾನ್ ಏನಾಗುತ್ತೆ ಗೊತ್ತಾ ಪಂಚಲ್, ಡೋಂಟ್ ಟೇಕ್ ಮಿ ರಾಂಗ್ಲಿ, ಸ್ವಲ್ಪ ಯಾವಾಗಲೂ ಫಸ್ಟ್ ಪ್ರೊಫೆಷನ್ ಬರುತ್ತೆ ರೀ ಗಂಡಿಗೆ. ಅವ್ನು ಅದನ್ನ ದಾಟೋವರೆಗೂ ಅವ್ನ ಈ ಕಡೆ ತಿರುಗಿ ನೋಡ್ಲಾರ. ಈ ಪಾಯಿಂಟ್ ಎಷ್ಟು ನಮ್ಮ ಹೆಣ್ಮಕ್ಳಿಗೆ ಯಾಕೆ ಬ್ರೇಕ್ ಆಗ್ಬಿಡತ್ತೆ ಅಲ್ಲ, ನಂಗೆ ತುಂಬಾ ಆಶ್ಚರ್ಯ ಇದು. ನೀವ್ ನೋಡಿ ಎಂಡ್ ಆಫ್ ದ ಡೇ ಸ್ಯಾಕ್ರಿಫೈಸ್ ಮಾಡೋದು ಹೆಣ್ಮಕ್ಳೆ. ಹೌದು, ವೆರಿ ಟ್ರೂ. ಗಂಡ್ಮಕ್ಳು ಮಾಡಲ್ಲ, ದೇ ವಿಲ್ ನೆವರ್ ಡೂ ಇಟ್. ಅದು ಸ್ಯಾಕ್ರಿಫೈಸ್ ಮಾಡ್ತಾ ಇಲ್ಲ ಅಂತ ಯಾಕೆ ಅನ್ಕೋತಾ ಇದ್ರೆ, ಹಂಗಾರೆ ನಾವು ದುಡ್ದಿದ್ದೆಲ್ಲ ನಾವೇ ಜಬ್ಬಲ್ ಇಟ್ಕೊಂಡು ಮಾಡ್ತಾ ಇಲ್ಲ ನಿಮ್ ಲೆಕ್ಕ. ಸಿ ಹಂಗಂತಲ್ಲ, ಇಟ್ಸ್ ನಾಟ್ ಅಬೌಟ್ ಓನ್ಲಿ ಅಬೌಟ್ ಪ್ರೊಫೆಷನ್ ಅಂತ ಅಲ್ಲ. ಆಯ್ತು ಹಿಂಗೆ ಹೇಳ್ತಾ ಇದೀರಲ್ವಾ. ಮತ್ತೆ ನದಿಗೆ ಅರ್ಥ ಆಯ್ತಾ, ದೇಶಕ್ಕೆ, ರಾಜ್ಯಕ್ಕೆ,
ಅಂದ್ರೆ ಎಲ್ಲಿ ಸ್ಯಾಕ್ರಿಫೈಸ್ ಅನ್ನೋ ಎಲಿಮೆಂಟ್ ಬರುತ್ತೋ ಅಲ್ಲೆಲ್ಲ ಹೆಣ್ಣು ಹೆಸರೇ ಇರೋದಲ್ವಾ. ಗಣೇಶ, ಸುಬ್ರಹ್ಮಣ್ಯ, ಆನಂದ, ಸಂತೋಷ ಅಂತಾನ ಇದೆ ನದಿ ಹೆಸರು. ಗಂಗೆ, ಸಿಂಧು, ಕಾವೇರಿ, ನರ್ಮದೆ, ಸಿಂಧು, ಕಾವೇರಿ ಎಲ್ಲ ಹೆಣ್ಮಕ್ಳು ತಾನು ಡೆಡಿಕೇಟ್ ಮಾಡಿ ಇದೇ ಸರ್ಟಿಫಿಕೇಟ್ ಇಟ್ಕೊಳ್ಳೋಣ ಸುಮ್ಮನೆ ಬರುತ್ತಾ ಅದು. ಕಿರೀಟ ಪ್ರಶ್ನೆ ಅಲ್ಲ, ದಟ್ ಈಸ್ ದ ಎಸೆನ್ಸ್ ಆಫ್ ಲೈಫ್. ನಿಮ್ಗೆ ಏನಂತಂದ್ರೆ ಹೆಣ್ಣಿಗಿರೋ ಎಮೋಷನಲ್ ತಾಕತ್ತು ಗಂಡಿಗಿಲ್ಲ ಆಕ್ಚುಲಿ. ನೋಡಿದ್ರಾ ನಿಮಗೆ ಗ್ರೇಟ್. ಅಬ್ಸಲ್ಯೂಟ್ಲಿ. ಯಾಕೆ ಅಂತಂದ್ರೆ ಅವ್ನು ಎಷ್ಟೇ ಟೆನ್ಷನ್ ಇರ್ಲಿ ಏನೇ ಇರ್ಲಿ, ಒನ್ ವರ್ಡ್ ಫ್ರಮ್ ಎ ಫೀಮೇಲ್, ಅದಕ್ಕೆ ತಿರ್ಗಾ ನನಗೆ ತಗ್ಲಾಕೊಂತಲ್ಲ ಹೆಂಡತಿ ಅಂತ ಹೇಳ್ಬಿಡು. ಫೀಮೇಲ್ ಅದು ತಾಯಿಯಾರು ಆಗ್ಬೋದು, ಹೆಂಡ್ತಿನಾರು ಆಗ್ಬೋದು, ಮಗಳಾರು ಆಗ್ಬೋದು, ತಂಗಿನಾರು ಆಗ್ಬೋದು. ಆಯಾ ಸ್ಟೇಜಲ್ಲಿ ಅವ್ರವ್ರು ಬರ್ತಾರೆ ದೇವತೆಗಳ ಥರ ಬಂದು ಏನೋ ಒಂದು ಹೇಳೋ ಸಾಂತ್ವನ, ಒಂದು ಟಚ್ಚು, ಒಂದೇನೋ ಒಂದು ಇದರಲ್ಲಿ ಒಂದು ಫುಲ್ ರೀಚಾರ್ಜ್ ಆಗ್ತಾನೆ. ಅರ್ಥ ಆಗ್ತಿದೆ? ಆ ಶಕ್ತಿ ಈ ಕಡೆಯಿಂದ ರಿವರ್ಸ್ ಇಲ್ಲ. ಆ್ಯಂಡ್ ಯು ಸಿ ಮೋಸ್ಟ್ ಆಫ್ ದ ಸಿಂಗಲ್ ಪೇರೆಂಟ್ ಆರ್ ಎ ವಿಡೋ ಆರ್ ಎ ವಿಡೋಯರ್, ಇದೆರಡು ನೀವು ಲೆಕ್ಕ ನೋಡಿದಾಗ ಹೆಣ್ಣಿನ ಸಕ್ಸಸ್ ರೇಟ್ ಆಸ್ ಎ ಸಿಂಗಲ್ ಮದರ್ ಜಾಸ್ತಿ. ಆಕೆ ವಿಡೋನಾರು ಇರ್ಬೋದು, ಇಲ್ಲ ಸಿಂಗಲ್ ಆರು ಬೆಳೆದಿರ್ಬೋದು. ಅವಳ ಹತ್ರ ಬೆಳೆದಿರೋ ಮಕ್ಕಳು ಚೆನ್ನಾಗಿ ಸೆಟ್ಲ್ ಆಗೋ ಥರ ಗಂಡಸ ಹತ್ರ ಬೆಳೆದಾಗ ಆಗಲ್ಲ. ಬಿಕಾಸ್ ನೀವು ಅದಕ್ಕೆ ನೋಡಿ ನಾವು ಬೀದಿ ಬಸವ ಅಂತಾರೆ, ಬೀದಿ ಹಸು ಅಂತ ಯಾರು ಅನ್ನಲ್ಲ. ಹಸುನ್ ನೋಡಿದ್ರೆ ಎಷ್ಟು ರೆಸ್ಪಾನ್ಸಿಬಲ್ ಆಗಿ ಓಡಾಡ್ತಾ ಇರುತ್ತೆ, ಸೈಡಲ್ಲೇ ಮೇಯ್ಕೊಂಡು ಹೋಗುತ್ತೆ, ಹಿಂದೆ ತಿರುಗಿ ನೋಡ್ತಾ ಇರುತ್ತೆ, ಕರು ಬಂದಿದ್ಯಾ ಅಂತ. ಒಂದ್ ನಿಮಿಷ ಬಂದಿಲ್ಲ ಓ ಅನ್ನುತ್ತೆ. ಇದು ಬಸವ ಹೆಂಗ್ ಅಲಿತಾ ಇರುತ್ತೆ, ಅವ್ನ್ ರೋಡ್ ಮಧ್ಯನೇ ಮಲಗಿರ್ತಾನೆ. BTS ಬಂದ್ರು ಅವನ್ನೇ, ಹಿಂಗ ಆಟೋ ಬಂದ್ರು ಅವನ್ ಯಾರು. ಸೊ ಅದು ಹಂಗಿದೆ, ಅದು ಜೀನಲ್ಲಿ. ಪ್ರಶ್ನೆ ಮಾಡ್ಕೊಂಡು ಅದು ಹಿಂಗೆ ನೀನ್ ಹಿಂಗ, ನಾನು ಮಧ್ಯ ರೋಡಲ್ಲಿ ಹಂಗೆ ಕುತ್ಕೊಂತೀನಿ, ಅರ್ಥ ಆಗ್ತಿದ್ಯಾ, ನೀನ್ ಹಿಂಗೆ ಎಗರ ನಾನು ಹಂಗೆ ಎಗರ್ತೀನಿ ಅಂತ ಹೋದ್ರೆ ಅದು ಕ್ರಿಯೇಷನ್ ಎಲಿಮೆಂಟ್ಗೆ ಆಪೋಸಿಟ್ ಅಂತೀನಿ. ನಿಮ್ಗೆ ಅದು ವರ ಸಿಕ್ಕಿರೋದು, ಅದು ಒಬ್ರಿಗೆ ಹೀಲ್ ಮಾಡೋ ತಾಕತ್ತು ಒಂದು ವರ ಅದು. ಹೌದು. ಆ ಸ್ಯಾಕ್ರಿಫೈಸ್ ಅನ್ನೋದು ಸುಮ್ಮನೆ ಬರೋ ಪದ ಅಲ್ಲ ಅದು. ಬಟ್ ಇವಾಗ ಟ್ರೆಂಡ್ ಚೇಂಜ್ ಆಗಿದೆ. ಟ್ರೆಂಡ್ ಚೇಂಜ್ ಮಾಡ್ಕೊಳ್ಳಿ, ಹ್ಯಾಂಡ್ಸೆಟ್ ಚೇಂಜ್ ಮಾಡಿ, ಅದ್ರ ಹಿಂದ್ಗಡೆ ಇರೋ ಕವರ್ ಚೇಂಜ್ ಮಾಡಿ, ಇಯರ್ಪಾಡ್ ಚೇಂಜ್ ಮಾಡಿ, ನನಗೇನು ಸಮಸ್ಯೆ ಇಲ್ಲ. ಇಲ್ಲ ಈಗ ನೋಡಿ ಒಂದ್ ನಿಮಿಷ ಇರಿ. ಈಗ ಟ್ರೆಂಡ್ ಏನಾಗಿದೆ ಗೊತ್ತಾ? ಟ್ರೆಂಡ್ ಆಗಿದೆ. ಗಂಡ್ ಮಕ್ಳು ದೇ ಹ್ಯಾವ್ ಬಿಕಮ್ ಸೋ ಎಮೋಷನಲ್ ನಾವು. ಅರ್ಥ ಆಯ್ತಾ? ಆಮೇಲೆ ಅವರು ತುಂಬಾ ಕೇರಿಂಗ್ ಮಾಡ್ತಾರೆ. ಈಗ ಜನರೇಷನ್ ಜೆನ್ಜಿ ಇಂದ ಅಷ್ಟೇ ನನಗ್ ಗೊತ್ತು 90% ಎರಡ್ ತರ ನಾನ್ ನೋಡಿದೀನಮ್ಮ. ಇಲ್ಲ ಜೆನ್ಜಿ ಕಿಡ್ಸ್ ಸುಮ್ನೆ ಇವೆಲ್ಲ ತಲೆ ಬಿಸಿನೇ ಬೇಡ. ಅತ್ಲಾಗೆ ಹಿಂಗ್ ಇದು ಬಿಟ್ರೆ ಸಿಚುಯೇಷನ್ ಅಂಡರ್ ಪರ್ಫೆಕ್ಟ್ ಕಂಟ್ರೋಲ್ ಅಂತಲೇ ಎಲ್ಲಾನು ಮಾಡೋದು. ಇದು ಯಾರು ತುಂಬಾ ನಾಟಕ. ನಾನು ಹೇಳ್ತೀನಿ ಏನ್ ಗೊತ್ತಾ, ನೋಡ ನಾನು ನಿಮ್ಗೆ ಬೈತೀನೋ ಜಗಳ ಆಡ್ತೀನಿ ಅಂತಂದ್ರೆ ಬಿ ಹ್ಯಾಪಿ, ಐ ಆಮ್ ಬೀಂಗ್ ಫ್ರಾಂಕ್ ವಿತ್ ಯು. ಗೊತ್ತಾ ನೀನ್ ಮಾಡಿದ್ದೆ ಸರಿ ಅನ್ಬಿಟ್ಟು ನಿಮ್ಗೆ ಎಷ್ಟೊತ್ತು ನಾನು ಖುಷಿ ಹೊಡೆಯೋದು, ನನ್ ಕಷ್ಟನ ಅದು ಆಕ್ಟಿಂಗ್ ಮಾಡೋದು ನನಗೆ. ಸೊ ಬಟ್ ನಿರಂಜನ್ ಅವ್ರು ಹೇಳ್ತಾ ಇದ್ರು ಒಂದ್ಸತಿ ಎಲ್ಲೋ, ಡೆಫಿನೆಟ್ ಆಗಿ ನಾನು ಹೇಳ್ತೀನಿ ಎಂಟಿಗೆ ಜಾಸ್ತಿ ಮಸ್ಕ ಮಾಡ್ತಾರೆ, ಅದೇನೋ ಸಮಥಿಂಗ್ ಅನ್ನೋ ತರ ಹೇಳಿದ್ರು ಅವ್ರು. ನನ್ಗೆ ಅವತ್ತು ನಾವು ಗಂಡಸು ಗೊತ್ತಲ್ಲ ಮ್ಯಾಟ್ರ್ ಏನಂತ, ಅದ್ ನೀವು ಕುತ್ಕೊಂಡು ಪರ್ಫೆಕ್ಟ್ ಆಗಿ ಎಷ್ಟು ಕಾನ್ಫಿಡೆಂಟ್ ಆಗಿ ಹೇಳ್ತಾ ಇದಾರೆ ಅವರು. ಈ ರೇಖದಲ್ಲಿ ಇವೆಲ್ಲ ಯಾರ್ದೋ ಬಾಲಿವುಡ್ ಹಾಲಿವುಡ್ ಎಲ್ಲ ತೋರಿಸ್ತಾ ಇರ್ತಾರೆ ನೋಡಿ, ಕೈ ಹಿಡ್ಕೊಂಡು ಹೆಂಗೆ ಹೋಗ್ತಾರೆ ಅವ್ರು ಹಂಗೆ. ಆಮೇಲೆ ಏನಲ್ಲಪ್ಪ ಮಾರಾಯ, ಇದು ಅವ್ರು ಕೈ ಹಿಡ್ಕೊಂಡು ಹೋದ್ರು ಅಂತ ನಾನಂಗ್ ಬರಕ್ ಆಗುತ್ತಾ? ನನ್ನ ವೇ ಆಫ್ ಎಕ್ಸ್ಪ್ರೆಷನ್ ಬೇರೆ ಲವ್. ನೀನ್ ಆ ಟೈಮಲ್ಲಿ ನಾನು ಇದೀನಾ, ಆ ಟೈಮಲ್ಲಿ ನಾನು ಇದೀನಾ, ಅದು ಆ ಟೈಮಲ್ಲಿ ನಾನು ಇಲ್ಲ ಲವ್ ಅಲ್ಲ. ಇಲ್ಲ, ಇದು ನಿಜವಾಗ್ಲೂ ನಾನ್ ಮಾಡ್ತಾ ಇರೋದು ಆದರ್ಶ ದಂಪತಿಗಳು ಇವ್ರು. ಇಲ್ಲ ಯಾಕೆ ಗೊತ್ತಾ, ಇಷ್ಟು ಹಾನೆಸ್ಟ್ ಆಗಿ ನಾನು ಯಾಕೆ ಆ ಪದಕ್ಕೆ ಬಂದಾಗ ಹೇಳ್ತೀನಿ ಗೊತ್ತಾ, ಅಗೇನ್ ಆಲ್ವೇಸ್ ಸೇ ದಟ್ ಬಿಕಾಸ್ ನಾವು ತುಂಬಾ ನೋಡೋದಿದ್ದೀನಿ ಲೈಫಲ್ಲಿ. ವಿ ಆರ್ ಸ್ಟಿಲ್ ಯಂಗ್ ಕಪಲ್ಸ್. ನಾವು ಈಗ ಒಂದು ಮಿಡ್ ಕಪಲ್ಸ್ ಅಂತ ಅನ್ಕೊಂಡು, ತುಂಬಾ ಯಂಗ್ ಅಂತಾನು ಬೇಡ, ತಿರ್ಗ ಅದಕ್ಕೆ ಹಾಕು ಮಾಡ್ತಾರೆ. ನಾವು ಜಸ್ಟ್ ಮ್ಯಾರಿಡ್ ಅಲ್ಲ, ಅದನ್ನೇ ಕೇಳ್ಬೇಕು ಅಂತಿದ್ದೆ ನಾನು ಇವಾಗ. ಜಸ್ಟ್ ಮ್ಯಾರಿಡ್ ಅಲ್ಲ, ಜಸ್ಟ್ ಅರೈವ್ಡ್. ನಾವೀಗ ಲೈಫ್ಗೆ ಮಧ್ಯದಲ್ಲಿ ಇದೀವಿ. ಈಗ ವಿಶ್ವವಾಣಿ ಟಿವಿ ಸ್ಪೆಷಲ್. ಎಸ್, ಇಲ್ಲಿ ಬರೋ ವಿಡಿಯೋಗಳೆಲ್ಲ ನಿಮ್ಗೆ ಇಷ್ಟ ಆಗೇ ಆಗುತ್ತೆ. ಸೊ ಇಷ್ಟ ಆದರೆ ಏನು ಮಾಡಬೇಕು? ಲೈಕ್ ಮಾಡಬೇಕು, ಶೇರ್ ಮಾಡಬೇಕು, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಲೇಬಾರ್ದು. ಸೊ ಏನು ಮಾಡ್ತೀರಾ? ಈಗಿಂದ ಈಗಲೇ ಸಬ್ಸ್ಕ್ರೈಬ್ ಮಾಡ್ತೀರಾ.